ಏಕರೂಪ ನಾಗರಿಕ ಸಂಹಿತೆ ಇದರ ಬಗ್ಗೆ ವಾದವಿವಾದ ಚರ್ಚೆಯು ನಡೀತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಒಂದು ಮ್ಯಾರೇಜ್ ಮದುವೆಯ ವಿಚಾರದಲ್ಲಿ, ಎರಡನೇದು ಡೈವೋರ್ಸ್ ವಿಚ್ಛೇದನದ ವಿಚಾರದಲ್ಲಿ, ಮೂರನೇದು ಸಕ್ಸೆಷನ್ ಆಫ್ ಪ್ರಾಪರ್ಟಿ ಆಸ್ತಿಯ ವಾರಸುದಾರಿಕೆ, ಸಕ್ಸೆಷನ್ ಆಫ್ ಪ್ರಾಪರ್ಟಿ ಅಂತ ಕರೀತಾರೆ, ಆಸ್ತಿಯ ಉತ್ತರಾಧಿಕಾರತ್ವ, ಆಸ್ತಿಯನ್ನು ಪಡ್ಕೊಳ್ಳೋದು, ಇಲ್ಲ ಆಸ್ತಿ ಅಂತ ಬರ್ಕೊಳ್ಳಿ, ಆಸ್ತಿಯ ಉತ್ತರಾಧಿಕಾರತ್ವ. ನೆಕ್ಸ್ಟು ಅಡಾಪ್ಷನ್ ಆಫ್ ಚೈಲ್ಡ್, ಒಂದು ಯಾವುದಾದ್ರೂ ಮಗುವನ್ನು ದತ್ತು ಸ್ವೀಕಾರ ಮಾಡುವ ವಿಚಾರದಲ್ಲಿ, ಅಡಾಪ್ಷನ್ ಆಫ್ ಚೈಲ್ಡ್ ಅಂತ ಹೇಳ್ತಾರೆ, ದತ್ತು ಸ್ವೀಕಾರ ಮಾಡುವ ವಿಚಾರದಲ್ಲಿ. ಸೊ ಇವ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಈ ಸಂಹಿತೆ ಅಪ್ಲೈ ಆಗುತ್ತೆ, ಇನ್ನು ಯಾವುದೇ ವಿಚಾರದಲ್ಲಿ ಅಲ್ಲ. ಇದನ್ನು ಫಸ್ಟ್ ನೆನ್ಪಿಟ್ಕೊಳ್ಳಿ. ಭಾಳ ಜನ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ, ಸರ್ ನಾಗರಿಕ ಸಂಹಿತೆ ಬಂದುಬಿಟ್ರೆ ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾದ್ದು, ಕ್ರಿಶ್ಚಿಯನ್ರು ನಮಗೆ ವಿರುದ್ಧವಾದ್ದು, ಮುಸ್ಲಿಮರು ನಮಗೆ ವಿರುದ್ಧವಾಗಿದ್ದು, ಜೈನರು ನಮಗೆ ವಿರುದ್ಧ ಆಗಿದೆ, ಸಿಖ್ಖರು ಆ ಥರ ಏನೂ ಇಲ್ಲ. ಫಸ್ಟು ಟೈಟಲನ್ನು ಗಮನ ಕೊಟ್ಕೊಳ್ಳಿ. ಸಿವಿಲ್ ವಿಚಾರಗಳು. ಸಿವಿಲ್ ಅಂದರೆ ಏನು? ನಾಗರಿಕ. ನಮ್ಮ ನಾಗರಿಕ ಬದುಕಿಗೆ ಸಂಬಂಧಪಟ್ಟಂತೆ ಕೆಲವು ನೀತಿಗಳನ್ನು ನಿಯಮಗಳನ್ನು ಸರ್ಕಾರ ಮಾಡುತ್ತೆ. ಇನ್ಫ್ಯಾಕ್ಟ್ ಮಾಡಬೇಕು ಅಂತ ಆರ್ಟಿಕಲ್ 44 ಹೇಳುತ್ತೆ. ಇದು ನಾವು ಮಾಡೋದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ದೇರ್ ಶಾಲ್ ಬಿ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಆಲ್ ದ ಸಿಟಿಜನ್ಸ್ ಆಫ್ ಇಂಡಿಯಾ. ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ. ಭಾರತದ ಎಲ್ಲ ನಾಗರಿಕರಿಗೆ ಒಂದೇ ತೆರನಾದ ನಾಗರಿಕ ಸಂಹಿತೆ ಇರತಕ್ಕದ್ದು ಅಂತ ಆರ್ಟಿಕಲ್ 44 ಹೇಳುತ್ತೆ. ಅಂಬೇಡ್ಕರ್ ಅವರೇ ಹೇಳ್ತಾರೆ ಇದನ್ನು ಮಾಡ್ರಿ ಅಂತ. ಮತ್ತು ಸುಪ್ರೀಂ ಕೋರ್ಟ್ 3-4 ಬಾರಿ ತನ್ನ ತೀರ್ಪಲ್ಲಿ ಹೇಳಿದ್ದಾರೆ. ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಕ್ಲಾರಿಫೈಡ್ ಮೋರ್ ದ್ಯಾನ್ 4 times ದಟ್ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಗೋ ಫಾರ್ ಯೂನಿಫಾರ್ಮ್ ಸಿವಿಲ್ ಕೋಡ್. ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡ್ರಿ ಅಂತ ಸುಮಾರು 3-4 ಬಾರಿ ಮುಖ್ಯ ನ್ಯಾಯಾಧೀಶರು ತಮ್ಮ ಬೇರೆ ಬೇರೆ ಪ್ರಕರಣ ತೀರ್ಪುಗಳಲ್ಲಿ ಹೇಳಿದ್ದಾರೆ. ಆದರೂ ನಮ್ಮ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಬಂದಿಲ್ಲ. ಬಹುಶಃ ನಮ್ಮ ಇಡೀ ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ಆರ್ಟಿಕಲ್ಲು ಇಲ್ಲಿವರೆಗೆ ಜಾರಿಗೆ ಬಂದಿಲ್ಲ ಯಾವುದು ಅಂತ ಕೇಳಿದರೆ ಅದು ಆರ್ಟಿಕಲ್ 44 ಅಂತ ಹೇಳಬೇಕಾಗುತ್ತೆ. ದ ಆರ್ಟಿಕಲ್ ವಿಚ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಸೋ ಫಾರ್. ನಾವು ಸಂವಿಧಾನದ ಎಲ್ಲ ಕಲಮುಗಳನ್ನು ಜಾರಿಗೆ ತಂದಿದ್ದೇವೆ. ಜಾರಿಗೆ ಬರದೇ ಇರುವಂಥ ಎರಡು ಆರ್ಟಿಕಲ್ ನಮ್ಮ ದೇಶದಲ್ಲಿ ಅಂದರೆ, ಒಂದು ಆರ್ಟಿಕಲ್ 44, ಇನ್ನೊಂದು ಆರ್ಥಿಕ ತುರ್ತು ಪರಿಸ್ಥಿತಿ ಇದೆ. ಅದನ್ನು ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಇಲ್ಲಿ ಬರೆದಿರ್ತೀನಿ, ಅದಕ್ಕೂ ನಮ್ಮ ಚರ್ಚೆಗೆ ಏನು ಸಂಬಂಧ ಇಲ್ಲ. ಆರ್ಟಿಕಲ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಓಕೆ, ಸೊ ಈ 2 ಆರ್ಟಿಕಲನ್ನು ಬಿಟ್ಟರೆ ನಾವು ಇನ್ನು ಯಾವುದನ್ನು ಎಲ್ಲವನ್ನು ಜಾರಿಗೆ ತಂದಿದೆ. ಆರ್ಟಿಕಲ್ 360 ನಾಟ್ ಇಂಪ್ಲಿಮೆಂಟೆಡ್, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಲ್ಲಿವರೆಗೆ ಘೋಷಣೆಯಾಗಿಲ್ಲ. ಆರ್ಟಿಕಲ್ 44 ಇವತ್ತಿನವರೆಗೂ ಜಾರಿಗೆ ಬಂದಿಲ್ಲ. ಕೆಲವು ರಾಜ್ಯಗಳು ಜಾರಿಗೆ ತಂದಿದ್ದಾರೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ಗೋವಾ, ಒಂದು ಉದಾಹರಣೆ ಕೊಡೋದಾದರೆ ಗೋವಾ. ಸೊ ಗೋವಾ ರಾಜ್ಯದಲ್ಲಿ ಇದು ಜಾರಿಗೆ ಬಂದಿದೆ. ಫಸ್ಟ್ ಅದನ್ನು ಜಾರಿಗೆ ತಂದಂಥ ರಾಜ್ಯ ಯಾವುದು? ಗೋವಾ. ಇತ್ತೀಚೆಗೆ ಅದನ್ನು ಅಸ್ಸಾಂನಲ್ಲೂ ಕೂಡ ಜಾರಿಗೆ ತಂದಿದ್ದಾರೆ. ಈಗ ಹೊಸ ಸರ್ಕಾರ ಬಂದ ಮೇಲೆ ಅಸ್ಸಾಂನಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ. ಹಿಮಾಚಲ ಪ್ರದೇಶದವರು ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಉತ್ತರಾಖಂಡಲ್ಲಿರೋರು CM ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಈಗ ಪ್ರೋಸೆಸ್ ನಡೆದಿದೆ. ಬಟ್ ಬಹುತೇಕ ರಾಜ್ಯಗಳಲ್ಲಿ ಅದು ಇನ್ನೂ ಜಾರಿಗೆ ಬಂದಿಲ್ಲ. ಇನ್ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ನಾಟ್ ಇಂಪ್ಲಿಮೆಂಟೆಡ್. ಸೊ ಇಲ್ಲಿ ಗೊಂದಲ ಏನು ಅಂತಂದರೆ, ಎಲ್ಲರೂ ಆರ್ಗ್ಯೂ ಮಾಡೋದು ನಾಗರಿಕ ಸಂಹಿತೆ ಜಾರಿಗೆ ಬಂದುಬಿಟ್ರೆ ನಮ್ಮ ಧರ್ಮಾಚರಣೆ ಕೆಟ್ಟು ಹೋಗುತ್ತೆ, ನಮ್ಮ ಧರ್ಮಕ್ಕೆ ಅದು ವಿರುದ್ಧವಾಗದ್ದು. ಬಟ್ ಇಟ್ಸ್ ಆ್ಯಕ್ಚುಲಿ ಟೋಟಲಿ ರಾಂಗ್. ನಿಮ್ಮ ಧರ್ಮಾಚರಣೆಗೂ ನಾಗರಿಕ ಸಂಹಿತೆಗೂ ಸಂಬಂಧವೇ ಇಲ್ಲ. ದೇ ಆರ್ ಟೋಟಲಿ ಡಿಫ್ರೆಂಟ್ ಇಶ್ಯೂಸ್. ಧರ್ಮ ರಿಲಿಜಿಯಸ್ ಕಾನ್ಸೆಪ್ಟ್ ಆಗುತ್ತೆ. ಸಿವಿಲ್ ಕೋಡ್ ಅನ್ನೋದು ನಿಮ್ಮ ನಾಗರಿಕ ದೈನಂದಿನ ಬದುಕಿಗೆ ಸಂಬಂಧಪಟ್ಟಿದೆ. ಒಂದು ಉದಾಹರಣೆ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮ್ಯಾರೇಜ್, ವಿವಾಹವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಥವಾ ವಿವಾಹ ಎಷ್ಟು ಜನರೊಂದಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಾಯ್ದೆ ಬೇಕೋ ಬೇಡೋ ನಮ್ಮ ದೇಶದಲ್ಲಿ? ಬೇಕಲ್ವಾ? ಈಗ ಇರುವ ನಮ್ಮ ಪದ್ಧತಿ ಹೇಗಿದೆ? ಹಿಂದೂಗಳಾದರೆ ಒಂದೇ ಮದುವೆಯನ್ನು ಮಾಡ್ಕೋತಾರೆ. ಅದಕ್ಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತಾರೆ, 1956. ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಒಬ್ಬ ಹಿಂದೂ ಒಬ್ಬ ಮಹಿಳೆಯನ್ನು ಮಾತ್ರ ಮದುವೆ ಆಗಬೇಕು. ನೋ ಸೆಕೆಂಡ್ ಮ್ಯಾರೇಜ್. ಮೊದಲನೇ ಹೆಂಡತಿ ಬದುಕಿರುವಾಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಕಾಯ್ದೆ. ಅದೇ ಮುಸ್ಲಿಮರಲ್ಲಿ ಏನಾಗುತ್ತೆ, ಒಬ್ಬ ವ್ಯಕ್ತಿ 4 ಜನರನ್ನು ಮದುವೆ ಆಗ್ಬೋದು. ಮುಸ್ಲಿಮರಲ್ಲಾದರೆ ಒಬ್ಬ ವ್ಯಕ್ತಿ 3 ಅಥವಾ 4 ಮದುವೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಯಾಕಂದರೆ ಆ ಧರ್ಮದಲ್ಲಿ ಅವರಲ್ಲಿರುವ ಆಚರಣೆ ಏನಿದೆ ಅಂದರೆ, ಇಟ್ ಈಸ್ ಕಾಲ್ಡ್ ಪಾಲಿಗ್ಯಾಮಿ. ಅದಕ್ಕೆ ಪಾಲಿಗ್ಯಾಮಿ ಅಂತಾರೆ, ಬಹುಪತ್ನಿತ್ವ ಅಂತಾರೆ. ನಮ್ಮ ಹಿಂದೂಗಳಲ್ಲಿ ಇರೋದು ಮನೋಗ್ಯಾಮಿ, ಏಕಪತ್ನಿತ್ವ, ಒಂದೇ ಹೆಂಡತಿ ಇರಬೇಕು. ಅವರು 4 ಮದುವೆ ಮಾಡಿ 4 ಹೆಂಡತಿಯನ್ನು ಇಟ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇದೆ. ಈಗ ಸಿವಿಲ್ ಕೋಡ್ ಅಂತ ಬಂದಾಗ ರೂಲ್ಸ್ ಏನಾಗುತ್ತೆ, ಎಲ್ಲ ವರ್ಗದ ಜನ ಒಂದು ಮದುವೆ ಆಗಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾರೆ. ನೀ ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಜೈನ್ ಇರಲಿ, ಪಾರ್ಸಿ ಇರಲಿ, ಸಿಖ್ ಇರಲಿ, ಮುಸ್ಲಿಮ್ ಇರಲಿ, ಯಾರೇ ಇರಲಿ, ಒಬ್ಬ ವ್ಯಕ್ತಿ ಒಂದು ಬಾರಿ ಒಂದು ಮದುವೆ ಆಗಬೇಕಷ್ಟೇ. ಒಂದಕ್ಕಿಂತ ಹೆಚ್ಚು ಮದುವೆ ಆಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತ ಕಾರಣ ಕೊಡ್ತೀನಿ. ಮದುವೆ ಆಗುವುದಕ್ಕೆ ನಿಮಗೆ ಫ್ರೀಡಮನ್ನು ನಾವು ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಒಬ್ಬರು 2 ಮದುವೆ ಆಗ್ತಾರೆ, ಒಬ್ಬರು 5 ಆಗ್ತಾರೆ, ಒಬ್ಬ ಅವನು 10 ಆಗ್ತಾನೆ, ಇನ್ನೊಬ್ಬ 8 ಆಗ್ತಾನೆ. ಹಿಂಗೆ ಮಾಡಿದರೆ ನಾಳೆ ಅವರಿಗೆ ಹುಟ್ಟುವಂಥ ಮಕ್ಕಳ ಜವಾಬ್ದಾರಿ ಯಾರು ಹೊತ್ಕೋಬೇಕು? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಲ್ಲ.
ಬರೀ ಮದುವೆ ಆಗ್ತೀವಿ ಅಂತ ಅಷ್ಟೇ ಓಡಾಡ್ತಾರೆ. ಆಯಿತು, ಮದುವೆ ಆದಮೇಲೆ ಆ ಮಕ್ಕಳು ಏನು ಬರ್ತಾರಲ್ಲ, ಆ ಮಕ್ಕಳ ಜವಾಬ್ದಾರಿಯನ್ನು ಯಾರು ಹೊತ್ಕೋಬೇಕು? ಸರ್ಕಾರ ತಾನೆ. ಆ ಮಕ್ಕಳ ಜವಾಬ್ದಾರಿಯನ್ನು ಮತ್ತೆ ಸರ್ಕಾರವೇ ಹೊತ್ಕೋಬೇಕು. ಸರ್ಕಾರ ಅಂದ್ರೇನು? ಬ್ರ್ಯಾಕೆಟ್ನಲ್ಲಿ ನಾವೇ, ಜನರೇ. ನಾವು ಕಟ್ಟುವ ಟ್ಯಾಕ್ಸು ತೆರಿಗೆಯಿಂದನೇ ಸರ್ಕಾರಕ್ಕೆ ದುಡ್ಡು ಹೋಗುತ್ತೆ. ಸೊ ಈಗ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಮಾಡಿ ಒಂದು ಮಗು ಇಟ್ಕೊಂಡು ಬರುತ್ತೆ, ಇನ್ನೊಬ್ಬ ವ್ಯಕ್ತಿ 4 ಕುಟುಂಬ ಮಾಡಿ 15 ಜನ ಮಕ್ಕಳು ಮಾಡ್ತಾನೆ. ಈ ಒಂದು ಕುಟುಂಬದಲ್ಲಿರೋನು ಟ್ಯಾಕ್ಸ್ ಕಟ್ಟಿ ಆ 14 ಜನ ಮಕ್ಕಳಿರೋ ಕುಟುಂಬಕ್ಕೆ ತನ್ನ ದುಡ್ಡನ್ನು ಕೊಡಬೇಕು. ಇದು ನ್ಯಾಯಸಮ್ಮತ ಆಗಲ್ಲ. ಇಟ್ಸ್ ನಾಟ್ ಫೇರ್. ಯಾಕೆ ಅವ್ನು ಹೇಳ್ತಾನೆ, ಸರ್ ನಾನು ಒಂದೇ ಕುಟುಂಬ ಮಾಡ್ಕೊಂಡು ಚಿಕ್ಕದಾಗಿ ಬದುಕ್ತಾ ಇದ್ದೇನೆ, ಅವರು 4 ಕುಟುಂಬ ಮಾಡಿದ್ದಾರೆ, ಅವ್ರ ಖರ್ಚಿಗೆ ನಾನೇ ಟ್ಯಾಕ್ಸ್ ಕಟ್ಟಲಿ? ವೈ ಶುಡ್ ಐ ಪೇ ದ ಟ್ಯಾಕ್ಸ್ ಫಾರ್ ಸಂಬಡಿ ಎಲ್ಸಸ್ ಮಿಸ್ಟೇಕ್? ಸೊ ಇಲ್ಲಿ ಚರ್ಚೆಯ ವಿಚಾರ ಏನು? ನೀವು ಒಂದಕ್ಕಿಂತ ಹೆಚ್ಚು ಮದುವೆ ಆಗುವುದು ನಮ್ಮ ಧರ್ಮದಲ್ಲಿ ಇದೆ ಅಂತ ಹೇಳೋದಾದರೆ ಸರ್ಕಾರದಿಂದ ಯಾವುದೇ ಅಪೇಕ್ಷೆಗಳನ್ನು ನೀವು ಮಾಡುವಂತಿಲ್ಲ. ಆ ಕಂಡೀಷನ್ ಆ ಕಾಯ್ದೆಯಲ್ಲಿ ಬರುತ್ತೆ. ಇಲ್ಲ ನಾವು ಒಂದಕ್ಕಿಂತ ಹೆಚ್ಚು ಮದುವೆ ಆಗಿ ಹಿಂಗೆ ಹೆಂಗಿದೆಯೋ ಹಿಂಗೆ ಇರ್ತೀವಿ ಅನ್ನೋದಾದರೆ ಫೈನ್, ವೆಲ್ಕಮ್. ಬಟ್ ಯು ಆರ್ ನಾಟ್ ಎಲಿಜಿಬಲ್ ಎಂಟೈಟಲ್ ಫಾರ್ ಗೌರ್ಮೆಂಟ್ ಫೆಸಿಲಿಟೀಸ್. ಅವಾಗ ನಿಮಗೆ ಸರ್ಕಾರಿ ಸೌಲಭ್ಯಗಳು ಸಿಗಲ್ಲ, ಸರ್ಕಾರಿ ಯೋಜನೆಗಳ ಪ್ರಯೋಜನಗಳು, ಸ್ಕೀಮ್ಗಳ ಲಾಭಗಳು ನಿಮಗೆ ಸಿಗಲ್ಲ. ಸರ್ಕಾರ ಏನೇನು ಕೆಲವು ಉಚಿತವಾದ ಇವನ್ನೆಲ್ಲ ಕೊಡ್ತಾರೆ, ಅದನ್ನೆಲ್ಲ ಸರ್ಕಾರ ಬಂದ್ ಮಾಡುತ್ತೆ. ಯಾಕೆ ನೀನು ಹಾಗೆ ಕುಟುಂಬ ಬೆಳೆಸ್ತಾ ಹೋದರೆ ನೀವು ಎಷ್ಟು ಜನರಿಗೆ ಅಂತ ಫೆಸಿಲಿಟಿ ಕೊಡೋಕ್ಕಾಗುತ್ತೆ? ಗೌರ್ಮೆಂಟಿಗೆ ಕೊಡಲಿಕ್ಕಾಗಲ್ಲ. ಸೊ ಹಾಗಾಗಿ ಮದುವೆಯ ವಿಚಾರ ಬಂದಾಗ ಈ ಒಂದು ಪ್ರಶ್ನೆಯಲ್ಲಿ ಹೇಳುತ್ತೆ, ಎಸ್ಪೆಷಲಿ ಫಾರ್ ದ ಮುಸ್ಲಿಮ್ಸ್. ಇನ್ಫ್ಯಾಕ್ಟ್ UCC ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರೋದೇ ಆ ಮುಸ್ಲಿಂ ಸಮುದಾಯದು. ಇದು ಬಂದುಬಿಟ್ರೆ ನಾವು ಒಂದೇ ಮದುವೆ ಆಗಬೇಕಾಗುತ್ತೆ ಅನ್ನೋ ಒಂದು ಆತಂಕ ಅವರಲ್ಲಿದೆ. ಬಟ್ ನಾವು ಹೇಳೋದು, ನೀವು ಮದುವೆ ಆಗಲಿಕ್ಕೆ ನಮ್ಮ ತಕರಾರಿಲ್ಲ. ನೀವು 4 ಮದುವೆ ಆದ್ರಾಗಲಿ 8 ಮದುವೆ ಆದ್ರಾಗಲಿ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಹಾಕಬೇಡಿ ಅಷ್ಟೇ. ಅಲ್ಲಿ ಯಾಕೆ ಹೇಳೋದು? ವಿ ವಿಲ್ ಟೇಕ್ ಕೇರ್ ಆಫ್ ಓನ್ಲಿ ಒನ್ ಫ್ಯಾಮಿಲಿ. ನಿಮ್ಮ ಒಂದು ಕುಟುಂಬದ ಮಕ್ಕಳನ್ನಷ್ಟೇ ಸರ್ಕಾರ ನೋಡ್ಕೊಳ್ಳುತ್ತೆ, ಸರ್ಕಾರ ಬೆನಿಫಿಟ್ ಕೊಡುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಹೊಂದಿದ್ರೆ ಅದು ನಿಮ್ಮ ಜವಾಬ್ದಾರಿಯೇ ಹೊರತು ಸರ್ಕಾರದ ಜವಾಬ್ದಾರಿ ಅಲ್ಲ. ಇದಕ್ಕೆ ನೀವು ಒಪ್ಪೋದಾದರೆ ಯು ಕ್ಯಾನ್ ಗೋ ಹೆಡ್, ಅಲ್ಲಿ ಯಾರದೇನು ಆಕ್ಷೇಪಣೆ ತಕರಾರಿಲ್ಲ. ಆದರೆ ನೀವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಮಾಡಲೇಬೇಡಿ ಅಂತ ಹೇಳೋದು ತಪ್ಪು. ಯಾಕಂದರೆ ಮಾಡಬೇಕು ಅಂತ ಆರ್ಟಿಕಲ್ 44 ಹೇಳಿದೆ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳುತ್ತೆ, ಭಾರತದ ಅತಿ ಮುಖ್ಯವಾದ ಅವಶ್ಯಕತೆ ಅಂದರೆ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ರಲ್ಲ, ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.